ಇಲ್ಲಪ್ಪ 4-5 ವರ್ಷದಿಂದ ಎಲ್ಲೂ ಹೋಗಿರ್ಲಿಲ್ಲ. ಇರ್ಲಿ ಅಂತ ಒಂದ್ 4 ದಿನ ಹೋಗಿದ್ದೆ. ಸೊ ಹೊಸ ವರ್ಷ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ. ಸರ್, ನೀವು 4 ರಿಲ್ಯಾಕ್ಸ್ ಮಾಡೋಣ ಅಂತ ವಿದೇಶಕ್ಕೆ ಹೋಗಿದ್ರಿ. ಇಲ್ಲಿ ಸಾಕಷ್ಟು ರಾಜಕೀಯ ಮೀಟಿಂಗ್ ನೋಡ್ರಿ, ನಿಮ್ ಮನೆಗ್ ನಾವ್ ಬರೋದು, ನಮ್ಮ ಮನೆಗ್ ನೀವ್ ಬರೋದು, ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ. ಏನೋ ಒಂದು ಔತಣಕೂಟಕ್ಕೆ ಸೇರ್ತೀವಿ. ಅದಕ್ಕೆ ಯಾಕೆ ನೀವ್ ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ? ಡಿಸಿಎಂ ಅವರ ಅನುಪಸ್ಥಿತಿಯಲ್ಲಿ ಹೋಗಿದ್ದಾರೆ ಎಲ್ಲ ಕೆಲವರೆಲ್ಲ ಹೋಗಿದ್ದಾರೆ. ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ. ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಲ್ಲಿರೋರು ಒಂದ್ ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ. ತಪ್ಪೇನಿದೆ? ನೋಡಿಯಪ್ಪ, ಯಾವ ಚರ್ಚೆನೂ ಇಲ್ಲ. ನಿಮ್ ಮಾಧ್ಯಮಕ್ಕೆ ಯಾರೋ ಸುಮ್ನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ಬಿಸಿ ಇಡ್ತಾ ಇದಾರೆ ಅಷ್ಟೇ. HMV ವೈರಸ್ ಪತ್ತೆಯಾಗಿದೆ ಒಂದು 8 ತಿಂಗಳ ಮಗುವಿನಲ್ಲಿ. ಇದ್ರ ಬಗ್ಗೆ ಅದಾಗ್ಲೇ ನಮ್ಮ ಹೋಮ್ ಹೆಲ್ತ್ ಮಿನಿಸ್ಟರ್ ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದಾರೆ. ನಾವೆಲ್ಲ ಮಾಡ್ತಾ ಇದ್ವಿ. ಯಾರು ಇನ್ ಗಾಬರಿ ಏನ್ ಪಡ್ಕೋಬೇಕಾಗಿಲ್ಲ. ಸರ್ಕಾರ ಬಹಳ ಅಲರ್ಟ್ ಆಗಿದೆ ಆ ವಿಚಾರ. ಸಿಎಂ ಕ್ಯಾಬಿನೆಟ್ ವಿಚಾರ ಏನು ಸಿಎಂ ಮಾತಾಡ್ತಾರೆ. ಇಲ್ಲಪ್ಪ, 4-5 ವರ್ಷದಿಂದ ಎಲ್ಲೂ ಹೋಗಿರ್ಲಿಲ್ಲ. ಇರ್ಲಿ ಅಂತ ಒಂದ್ 4 ದಿನ ಹೋಗಿದ್ದೆ. ಸೊ ಹೊಸ ವರ್ಷ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ. ಸರ್, ನೀವು 4 ರಿಲ್ಯಾಕ್ಸ್ ಮಾಡೋಣ ಅಂತ ವಿದೇಶಕ್ಕೆ ಹೋಗಿದ್ರಿ. ಇಲ್ಲಿ ಸಾಕಷ್ಟು ರಾಜಕೀಯ ಮೀಟಿಂಗ್ ನೋಡ್ರಿ, ನಿಮ್ ಮನೆಗ್ ನಾವ್ ಬರೋದು, ನಮ್ಮ ಮನೆಗ್ ನೀವ್ ಬರೋದು, ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ. ಏನೋ ಒಂದು ಔತಣಕೂಟಕ್ಕೆ ಸೇರ್ತೀವಿ. ಅದಕ್ಕೆ ಯಾಕೆ ನೀವ್ ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ? ಡಿಸಿಎಂ ಅವರ ಅನುಪಸ್ಥಿತಿಯಲ್ಲಿ ಹೋಗಿದ್ದಾರೆ ಎಲ್ಲ ಕೆಲವರೆಲ್ಲ ಹೋಗಿದ್ದಾರೆ. ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ. ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಲ್ಲಿರೋರು ಒಂದ್ ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ. ತಪ್ಪೇನಿದೆ? ನೋಡಿಯಪ್ಪ, ಯಾವ ಚರ್ಚೆನೂ ಇಲ್ಲ. ನಿಮ್ ಮಾಧ್ಯಮಕ್ಕೆ ಯಾರೋ ಸುಮ್ನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ಬಿಸಿ ಇಡ್ತಾ ಇದಾರೆ ಅಷ್ಟೇ. HMV ವೈರಸ್ ಪತ್ತೆಯಾಗಿದೆ ಒಂದು 8 ತಿಂಗಳ ಮಗುವಿನಲ್ಲಿ. ಇದ್ರ ಬಗ್ಗೆ ಅದಾಗ್ಲೇ ನಮ್ಮ ಹೋಮ್ ಹೆಲ್ತ್ ಮಿನಿಸ್ಟರ್ ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದಾರೆ. ನಾವೆಲ್ಲ ಮಾಡ್ತಾ ಇದ್ವಿ. ಯಾರು ಇನ್ ಗಾಬರಿ ಏನ್ ಪಡ್ಕೋಬೇಕಾಗಿಲ್ಲ. ಸರ್ಕಾರ ಬಹಳ ಅಲರ್ಟ್ ಆಗಿದೆ ಆ ವಿಚಾರ. ಸಿಎಂ ಕ್ಯಾಬಿನೆಟ್ ವಿಚಾರ ಏನು ಸಿಎಂ ಮಾತಾಡ್ತಾರೆ.